ಹಲೋ ಫ್ರೆಂಡ್ಸ್, ಬನ್ನಿ ಇವತ್ತು ಬೆಸ್ಟ್ ಲಿವರ್ ಟಾನಿಕ್ಕು ಯಾಕೆ ಹಾಕ್ತಾರೆ ಮತ್ತು ಅದರಿಂದ ಆಗೋ ಬೆನಿಫಿಟ್ಸ್ ಏನು, ಅದರಿಂದ ಏನು ಮರಿಗೆ ಯೂಸ್ ಆಗುತ್ತೆ, ಅದರಿಂದ ಹೇಗೆ ನಮಗೆ ಲಾಭ ಬರುತ್ತೆ ಅನ್ನೋದು ತಿಳ್ಕೊಳ್ಳೋಣ. ಇವತ್ತು ನಮ್ಮ ಮರಿಗಳೆಲ್ಲ ನೋಡಿ ಆಗಲೇ ಆ್ಯಕ್ಟಿವ್ನೆಸ್ ಆಗಿ ಎಲ್ಲ ನಾನು ಲಿವರ್ ಟಾನಿಕ್ ಕೊಡೋಕ್ಕೆ ಕಾಯ್ತಾವೆ. ನೋಡಿ, ನಾನು ಯೂಸ್ ಮಾಡೋ ಬೆಸ್ಟ್ ಲಿವರ್ ಟಾನಿಕ್ ಇದೆ, ಬ್ರೂಟಾನ್ ಅಂತ. ಸೊ ಇದನ್ನು ಹೇಗೆ ಹಾಕಬೇಕು ಅಂತ ತೋರಿಸ್ತೀನಿ, ಬನ್ನಿ. ನಾನು ಇದನ್ನು ಒಂದು ಬೌಲ್ಗೆ ಹಾಕ್ಕೊಂಡು ಅದರಿಂದ 10 ml ಸಿರಂಜ್ ತೊಗೊಂಡು ಅದಕ್ಕೆ ಎಳ್ಕೊಳ್ಳೋದು. ಅದಕ್ಕೆ ಮರಿಗಳಿಗೆ ಒಂದೊಂದು ಮರಿಗೂ ವೀಕ್ಲಿ ಕಂಟಿನ್ಯೂಸ್ ಆಗಿ 1 ವೀಕ್ ಹಾಕೋದ್ರಿಂದ ಅವರು ಲಿವರ್ಗಳು ಚೆನ್ನಾಗಿರುತ್ತೆ. ನೋಡಿ, ಸಿರಂಜ್ ಹೇಗೆ ಹಾಕಬೇಕು ಅಂದರೆ ಒಂದೇ ಸತಿ ಪ್ರೆಸ್ ಮಾಡಬಾರ್ದು. ಸೊ ಮೆತ್ತಗೆ ಸ್ವಲ್ಪನೇ ಬಿಡಬೇಕು. ಯಾಕಂದರೆ ಒಂದೇ ಸತಿ ನಾವು ಪ್ರೆಸ್ ಮಾಡದೆ ನೆತ್ತಿಗೆ ಸ್ಪೀಡಾಗಿ ಹೊಡೆದಾಗ ಅದು ಗಂಟಲಲ್ಲಿ ಅದು ಕೆಮ್ಮು ಬರೋ ಸಾಧ್ಯತೆ ಇದೆ. ಸೊ ಅದಕ್ಕೋಸ್ಕರ ಸ್ವಲ್ಪನೇ ಸಿರಂಜ್ ಪ್ರೆಸ್ ಮಾಡಿ ಹಾಕಬೇಕು. ಸೊ ಅದೇ ಥರ ಪ್ರತಿಯೊಂದು ಮರಿಗಳಿಗೂ ಹಾಕಬೇಕು. ಇದು ಹಾಕೋದ್ರಿಂದ ಲಿವರಲ್ಲಿ ಏನಾದರೂ ಲಿವರ್ ಡ್ಯಾಮೇಜ್ ಆಗಿರಲಿ, ಏನಾದರೂ ಲಿವರಲ್ಲಿ ಪ್ರಾಬ್ಲಮ್ಸ್ ಇದ್ದರೆ ಸ್ವಲ್ಪನೇ ರಿಕವರ್ ಆಗುತ್ತೆ. ಸೊ ಆದ್ದರಿಂದ ಈ ಟಾನಿಕ್ಕನ್ನು ಯೂಸ್ ಮಾಡಿದ್ರೆ ಮರಿಗಳು ಚೆನ್ನಾಗಿ ಆ್ಯಕ್ಟಿವ್ ಆಗಿರ್ತವೆ. ನೋಡಿ ಹೇಗಿದೆ ಎಲ್ಲ ಆ್ಯಕ್ಟಿವ್ ಆಗಿ ಮರಿಗಳು. ಸೊ ಪ್ರತಿಯೊಂದು ಮರಿಗೂ ಡೈಲಿ ಮಾರ್ನಿಂಗ್ 1 ವೀಕ್ ಕಂಟಿನ್ಯೂಸ್ ಆಗಿ ಹಾಕಿ ನೋಡಿ. ಇದರಿಂದ ಹಾಕೋದ್ರಿಂದ ಮರಿಗಳು ಗ್ರೋತು ಚೆನ್ನಾಗುತ್ತೆ. ಮತ್ತು ಈ ಮರಿಗಳು ನಾವು ಎಲ್ಲೇ ತರಬೇಕು ಆದರೂ ಅಷ್ಟೇ, ಈ ಸಂತೆಲೇ ತರಲಿ, ಬೇರೆ ಕಡೆ ಯಾವುದೇ ಫಾರ್ಮಲ್ಲೇ ತರಲಿ, ಸೊ ಸೆಲೆಕ್ಷನ್ ಫಸ್ಟು ಮರಿ ಸೆಲೆಕ್ಷನ್ ಮಾಡಿ ತೊಗೊಬನ್ನಿ. 500 ರೂಪಾಯಿ ಜಾಸ್ತಿ ಆದರೂ ಪರವಾಗಿಲ್ಲ. ಸೊ ಲಾಟಲ್ಲಿ ತಂದು ಮರಿಗಳು ಲಾಸ್ ಮಾಡ್ಕೋಬೇಡಿ. ಸೊ ನೀವು ಕರೆಕ್ಟಾಗಿ ಒಳ್ಳೆ ಸೆಲೆಕ್ಷನಲ್ಲಿ ಒಳ್ಳೆ ಪ್ಯಾಟರ್ನು, ಕೊಂಬು ಗಿಂಬು ಎಲ್ಲ ನೋಡಿ, ಲೆಂತು, ಕಾಲು ಮತ್ತು ಗಟ್ಟಿ ಇರಬೇಕು ಮರಿ. ಸೊ ಹಾಲು ಬಿಟ್ಟಿರೋ ಮರಿಗಳು, ಮೇವು ಹಿಡ್ದಿರೋ ಮರಿಗಳು ತನ್ನಿ. ಸೊ ನೀವು ತಂದು ನೀವು ಹೆಂಗೆ ಮೇವು ಹಾಕ್ತಿರೋ, ನೀವು ಹೆಂಗೆ ಕೇರ್ ಮಾಡ್ತಿರೋ ಅದ್ರ ಮೇಲೆ ಮರಿಗಳು ಚೆನ್ನಾಗಿ ಬರ್ತವೆ. ಸುಮ್ಮನೆ ನೀವು 500 ರೂಪಾಯಿ ಕಡಿಮೆ ಅಂದ್ಬಿಟ್ಟು ಯಾವುದೋ ಸಣ್ಣ ಮರಿಗಳು ತಂದರೆ ಸೊ ಅವು ಮೊದಲೇ ವೀಕಾಗಿರ್ತವೆ. ಸೊ ಅದು ನೀವು ಎಷ್ಟೇ ಮೇವು ಹಾಕ್ರೂ ಅದಂಥ ಗ್ರೋತ್ ಬರೋಲ್ಲ. ಸೊ ಅದಕ್ಕೆ ಫಸ್ಟು ಸೆಲೆಕ್ಷನ್ ಮಾಡಿ ಮರಿಗಳು ತನ್ನಿ. ನೋಡಿ, ಮರಿಗಳು ಯಾವತ್ತೂ ಆ್ಯಕ್ಟಿವ್ ಆಗಿರಬೇಕು. ಆ್ಯಕ್ಟಿವ್ ಆಗಿ ಅವಕ್ಕೆ ಸೀಸನ್ ವೈ ವ್ಯಾಕ್ಸಿನ್ನು, ಅವಕ್ಕೇನು ಟೈಮ್ ಸರಿಯಾಗಿ ಫುಡ್ಡು, ಅದಕ್ಕೆ ಏನೇನು ವ್ಯಾಕ್ಸಿನ್ ಹಾಕಬೇಕು, ಬಂದಾಗ ಏನು ಮಾಡಬೇಕು, ಅದೆಲ್ಲ ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕ್ತೀನಿ. ಸೊ ಫಾಲೋ ಮಾಡಿ. ನೋಡಿ, ಸುಮ್ಮನೆ ನಾವು ವೇಸ್ಟ್ ಮಾಡ್ತಾಯಿದ್ದೀವಿ ಟೈಮ್ನ. ಸೊ ನಮ್ಮಲ್ಲಿ ಏನಿದೆಯೋ ಅದರಲ್ಲೇ ಯೂಸ್ ಮಾಡಿಕೊಂಡು ಬೆಳೆಯೋಣ. ಸೊ ಅದಕ್ಕೋಸ್ಕರ ನಿಮ್ಮಲ್ಲೂ ಈ ಥರ ಆಸಕ್ತಿ ಇರೋರು ಸುಮ್ಮನೆ ದೊಡ್ಡದಾಗಿ ಹೈಟೆಕ್ ಶೆಡ್ಡೇ ಮಾಡಬೇಕು ಅಂತ ಏನಿಲ್ಲ. ಸಿಂಪಲ್ಲಾಗಿ ಶೆಡ್ ಮಾಡ್ಕೊಳ್ಳಿ. ಸಿಂಪಲ್ಲಾಗಿ ಒಂದು 5 ಮರಿ ಸಾಕಿ, ಅದರಿಂದನೇ 10, ಆ ಥರ ಸ್ಟೆಪ್ ಬೈ ಸ್ಟೆಪ್ಪು ಅದೇ ದುಡ್ಡಲ್ಲಿ ಪ್ರಾಫಿಟ್ ಮಾಡಿ ಅದೇ ದುಡ್ಡಲ್ಲಿ ನೀವು ಶೆಡ್ಗಳು ಮಾಡಿಕೊಂಡು, ಸೊ ಶೆಡ್ಡಿಗೆ ಹೆಚ್ಚು ಬಂಡವಾಳ ಹಾಕ್ತೆ ಮರಿಗಳಿಗೆ ಬಂಡವಾಳ ಹಾಕಿ, ಅದರಿಂದನೇ ನಿಮಗೆ ಲಾಭ ಬರೋದು. ಸುಮ್ಮನೆ ಅಷ್ಟು ಲಕ್ಷ ಹಾಕಿ ಆ ಹೈಟೆಕ್ ಶೆಡ್ ಮಾಡಿದೆ ಮರಿ ಲಾಸ್ ಆಯಿತು ಅಂತ ಕ್ಲೋಸ್ ಮಾಡಿರೋರು ಅವರೇ. ಸೊ ಅದಕ್ಕೋಸ್ಕರ ಮತ್ತು ಅದು ಯಾವ್ಯಾವ ಟೈಮಲ್ಲಿ ಯಾವ ಕಾಯಿಲೆ ಬರುತ್ತೆ, ಅದಕ್ಕೆ ಟ್ರೀಟ್ಮೆಂಟ್ ಏನೇನು ಕೊಡಬೇಕೋ ಅದನ್ನು ಆವಾಗ ಮಾಡಬೇಕು. ಸುಮ್ಮನೆ ನೆಗ್ಲೆಕ್ಟ್ ಮಾಡಬಾರ್ದು. ಸೊ ದಿನದಲ್ಲಿ ಒಂದು 2 ಅವರ್ ಟೈಮ್ ಕೊಡಿ. ಪ್ರತಿಯೊಂದು ಮರಿನೂ ಅಬ್ಸರ್ವೇಷನ್ ಮಾಡಿ ಬೆಳೀರಿ. ನೀವು ಬೆಳೀರಿ, ನಾವು ಬೆಳೆಯೋಣ, ಎಲ್ಲರೂ ಒಟ್ಟಿಗೆ ಬೆಳೆಯೋಣ. ಓಕೆ, ಬಾಯ್ ಫ್ರೆಂಡ್ಸ್.